ಕಣ್ಣಲ್ಲಿ ಒಳಗಡೆ ನೋವು ಬರ್ತಾ ಇದೆ. ಹೆಚ್ಚೊತ್ತು ಓದಿದಾಗ, ಟಿ ವಿ ನೋಡಿದಾಗ ತಲೆನೋವು ಬರ್ತಾ ಇದೆ, ಕಣ್ಣಿನಲ್ಲಿ ನೀರು ಬರ್ತಾ ಇದೆ. ರಾತ್ರಿ ಹೊತ್ತು ಲೈಟ್ ಬೆಳಕಿನಲ್ಲಿ ಓದಿದಾಗ ಕಣ್ಣು ಆಯಾಸ ಆಗುತ್ತೆ. ಈ ರೀತಿಯ ತೊಂದರೆಗಳನ್ನು ನಮ್ಮ ಮನೆಯಲ್ಲಾಗಲಿ ಅಥವಾ ನಮ್ಮ ಸುತ್ತಮುತ್ತಲಿನಲ್ಲಾಗಲಿ ಅಥವಾ ನಮ್ಮ ಹತ್ರ ಬರ್ತಕ್ಕಂತಹ ಪೇಷಂಟ್ಸ್ ಈ ರೀತಿಯ ಕಂಪ್ಲೇಂಟ್ಸನ್ನು ತೆಗೆದುಕೊಂಡು ಬರೋದನ್ನು ನಾವು ಆಗಾಗ ಗಮನಿಸ್ತಾ ಇರ್ತೇವೆ. ಪರೀಕ್ಷೆಯನ್ನು ಮಾಡಿದಾಗ ಯಾವುದಾದ್ರೂ ಒಂದು ಭಾಗದಲ್ಲಿ ಮಾತ್ರ ದೃಷ್ಟಿದೋಷ ಇರೋದು ಕಂಡುಬರುತ್ತೆ. ಸೊ ಇದನ್ನು ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳಿಬಿಟ್ಟು ಕರಿತೇವೆ. ಸಾಮಾನ್ಯವಾಗಿ ಕಾರ್ನಿಯಾ ಸ್ವಲ್ಪ ಪೂರ್ಣ ರೌಂಡ್ ಆಗಿಲ್ದಲೇ ಇದ್ರು ಸ್ವಲ್ಪ ಓವಲ್ ಶೇಪಲ್ಲಿ ಇರುತ್ತೆ. ಕೆಲವರಲ್ಲಿ ಈ ಓವಲ್ ಶೇಪ್ ಜಾಸ್ತಿ ಇರುತ್ತೆ, ಪೂರ್ಣವಾಗಿ ರೌಂಡ್ ಆಗಿರೋದಿಲ್ಲ. ಒಂದು ಭಾಗದಲ್ಲಿ ಓವಲ್ ಶೇಪ್ ಜಾಸ್ತಿ ಇರುತ್ತೆ. ಅಂದರೆ ಇದರ ಅರ್ಥ ಕಾರ್ನಿಯಾ ಒಂದು ಭಾಗದಲ್ಲಿ ಹೆಚ್ಚು ಕರ್ವೇಚರ್ ಇರುತ್ತೆ, ಇನ್ನೊಂದು ಭಾಗದಲ್ಲಿ ಫ್ಲ್ಯಾಟ್ ಆಗಿರುತ್ತೆ. ಎಲ್ಲಿ ಸ್ಟೀಪರ್ ಆಗಿರುತ್ತೋ ಅಂತಂದರೆ ಹಾರಿಸಾಂಟಲ್ ಡೈರೆಕ್ಷನಲ್ಲಿ ಕರ್ವೇಚರ್ ಹೆಚ್ಚಿದ್ರೆ, ಇನ್ನೊಂದು ವರ್ಟಿಕಲ್ ಕರ್ವೇಚರ್, ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಹಾರಿಸಾಂಟಲ್ ಕರ್ವೇಚರ್ ಜಾಸ್ತಿ ಇದೆ, ವರ್ಟಿಕಲ್ ಕರ್ವೇಚರ್ ಕಮ್ಮಿ ಇದೆ. ಈ ಥರ ಇದ್ದಾಗ ಯಾವ ಜಾಗದಲ್ಲಿ ಕಣ್ಣಿನ ನಂಬರು ಜಾಸ್ತಿ ಬರುತ್ತೆ, ಯಾವ ಜಾಗದಲ್ಲಿ ಕಮ್ಮಿ ಬರುತ್ತೆ, ಇದನ್ನು ನಾವು ಏನಂತ ಹೇಳ್ತೇವೆ ಅಂತಂದರೆ ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೇವೆ. ಕಾರ್ನಿಯಾದ ಸರ್ಫೇಸ್ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯ ಕರ್ವೇಚರ್ನ ಹೊಂದಿರುತ್ತೆ. ಇಂಥದನ್ನು ಅಸ್ಟಿಗ್ಮ್ಯಾಟಿಸಮ್ ಅಂತ ಹೇಳಿ ಕರಿತೇವೆ. ಈ ಅಸ್ಟಿಗ್ಮ್ಯಾಟಿಸಮ್ಗಳನ್ನು ನಾವು ರೆಟಿನೋಸ್ಕೋಪಿ ಮಾಡ್ತಾ, ರೆಟಿನಲ್ ರಿಫ್ಲೆಕ್ಸನ್ನು ನೋಡ್ತಾ ಪರೀಕ್ಷೆಗೆ ಒಳಪಡಿಸಿದಾಗ ಈ ರೀತಿಯ ದೋಷಗಳು ನಮಗೆ ಕಂಡುಬರುತ್ತೆ. ಹೇಗಿರುತ್ತೆ ರೆಟಿನೋಸ್ಕೋಪಿ ಅಸ್ಟಿಗ್ಮ್ಯಾಟಿಸಮಲ್ಲಿ? ರೆಟಿನೋಸ್ಕೋಪಿ ಹೇಗಿರುತ್ತೆ? ಉದಾಹರಣೆಗೆ ಎಕ್ಸಾಕ್ಟ್ಲಿ ಹಿಂದೆ ನಾನು ಹೇಳಿದ ಥರನೇ 1 ಮೀಟರ್ ದೂರದಲ್ಲೇ ನಾವು ಕೂತಿರ್ತೇವೆ. ಪೇಷಂಟ್ ಮತ್ತು ನಮ್ಮ ಡಿಸ್ಟೆನ್ಸ್ 1 ಮೀಟರ್ ಕರೆಕ್ಟಾಗಿ ಇರುತ್ತೆ. ಈ ದೂರವನ್ನು ನಾವು ಮೇಂಟೈನ್ ಮಾಡಿಕೊಂಡು ರೆಟಿನೋಸ್ಕೋಪಿಯನ್ನು ಮಾಡ್ತೇವೆ. ರೆಟಿನೋಸ್ಕೋಪಿಯನ್ನು ಮಾಡಿದಾಗ ಒಂದು ಹಾರಿಸಾಂಟಲ್ ಡೈರೆಕ್ಷನಲ್ಲಿ, ಹಾರಿಸಾಂಟಲ್ ಡೈರೆಕ್ಷನ್ ಇಲ್ಲಿ ಕರ್ವೇಚರ್ ಹೆಚ್ಚಿರುತ್ತೆ ಅಂತ ಹೇಳಿದೆ. ಹೆಚ್ಚಿದ್ದಾಗ ಯಾವ ರೀತಿಯ ನಂಬರ್ ಬರ್ಬೋದು? ಕಾರ್ನಿಯಲ್ ಕರ್ವೇಚರ್ ಇಲ್ಲಿ ಸ್ಟೀಪ್ ಆಗಿರುತ್ತೆ, ಜಾಸ್ತಿ ಇರುತ್ತೆ. ಈ ಒಂದು ಸರ್ಫೇಸ್, ವರ್ಟಿಕಲ್ ಸರ್ಫೇಸ್ ನಾರ್ಮಲ್ ಆಗಿರುತ್ತೆ. ಇಲ್ಲಿ ನಿಮಗೆ +1 ಅಂತ ರೀಡಿಂಗ್ಸ್ ಬರ್ಬೋದು. ಇಲ್ಲಿ ಸ್ಟೀಪರ್ ಆಗಿದೆ, ಈ ಕರ್ವೇಚರ್ ಸ್ಟೀಪರ್ ಆಗಿದೆ. ಸ್ಟೀಪರ್ ಆಗಿದ್ದಾಗ ಹೇಗೆ ಬರುತ್ತೆ ರೀಡಿಂಗ್ಸ್? ಹೇಗೆ ಬರುತ್ತೆ? ಇಲ್ಲಿ +1 ನ್ಯೂಟ್ರಲೈಸ್ ಆಗೋದಿಲ್ಲ ನಿಮಗೆ. ಇಲ್ಲೇನು +1 ನ್ಯೂಟ್ರಲೈಸ್ ಆಗೋದಿಲ್ಲ. ಏನಾಗುತ್ತೆ? +1 ನ್ಯೂಟ್ರಲೈಸ್ ಆಗಲ್ಲ. ಹೇಗೆ ಬರ್ಬೋದು ಇಲ್ಲಿ? ಇಲ್ಲಿ ಕಾರ್ನಿಯಲ್ ಕರ್ವೇಚರ್ ಸ್ಟೀಪ್ ಆಗಿದೆ, ಅಂದರೆ ಡಯಾ ಕಮ್ಮಿ ಇದೆ. ಇಲ್ಲಿ ಡಯಾ ನಾರ್ಮಲ್ ಇದೆ, ಇಲ್ಲಿಗೆ ಬಂದಾಗ ಕಮ್ಮಿ ಆಗುತ್ತೆ. ಸೊ ಈ ಥರ ಇದ್ದಾಗ ನಿಮ್ಗೆ ಇಲ್ಲಿ
ಪ್ಲಸ್ 3 ಬರ್ಬೋದು. ಏನು ಬರ್ಬೋದು? ಪ್ಲಸ್ 3 ಬರ್ಬೋದು. ಇಲ್ಲಿ ಪ್ಲಸ್ 3 ಅಂತ ಬಂದಾಗ ಇದನ್ನು ನಾವು ಅಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಏನಂತ ಕರಿತೇವೆ? ಅಸ್ಟಿಗ್ಮ್ಯಾಟಿಕ್ ಸರ್ಫೇಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಅಂದರೆ ಇಲ್ಲಿ ನಾರ್ಮಲ್ ಇದೆ, ಇಲ್ಲಿ ಕರ್ವೇಚರ್ ಜಾಸ್ತಿ ಇದೆ. ಈ ಥರ ಇದ್ದಾಗ ಇದನ್ನು ಸಿಂಪಲ್ ಪ್ಲಸ್ ಬರ್ತಾ ಇದ್ದರೆ ಸಿಂಪಲ್ ಹೈಪರ್ಮೆಟ್ರೋಪಿಕ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಕರಿತೇವೆ. ಇದು ಹೈಪರ್ಮೆಟ್ರೋಪಿಯಾ ಇದೆ, ಹೌದಾ? ಸೊ ಸಿಂಪಲ್ ಹೈಪರ್ಮೆಟ್ರೋಪಿಕ್ ಅಸ್ಟಿಗ್ಮ್ಯಾಟಿಸಮ್, ಸಿಂಪಲ್ ಹೈಪರ್ಮೆಟ್ರೋಪಿಕ್ ಅಸ್ಟಿಗ್ಮ್ಯಾಟಿಸಮ್, ಸಿಂಪಲ್ ಹೈಪರ್ಮೆಟ್ರೋಪಿಕ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಯಾತಕ್ಕೆ, ಹೇಗೆ ಗೊತ್ತಾಯಿತು ನಿಮಗೆ? ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನನ್ನು ತರೋಣ. ಇಲ್ಲಿ +1 ಇದೆ. ಸೊ ಇಲ್ಲಿ ನಮ್ಮ ಡಿಸ್ಟೆನ್ಸ್ ಎಷ್ಟು ಕಳಿಬೇಕು? 1 ಕಳೆದ್ರೆ ಎಷ್ಟು ಬಂತು? ಇಲ್ಲಿ 0 ಬಂತು. ಎಷ್ಟು ಬಂತು? 0 ಬಂತು. ಇಲ್ಲಿ ಎಷ್ಟು ಕಳಿಬೇಕು? ಸೇಮ್ -1 ಕಳಿಬೇಕು. ಕಳೆದಾಗ ಇಲ್ಲಿ ಎಷ್ಟು ಬಂತು? ಉಳಿತು +2 ಉಳ್ಕೊಂತು. ಸೊ +2 ಎಲ್ಲಿ ಬರಬೇಕು ನಮಗೆ? ಹಾರಿಸಾಂಟಲ್ ಡೈರೆಕ್ಷನಲ್ಲಿ ನನಗೆ +2 ಬೇಕು. ಯಾವ ಡೈರೆಕ್ಷನಲ್ಲಿ ಬೇಕು? ವರ್ಟಿಕಲಿ ನಮಗೇನು ಬೇಕು? 0ನೇ ಬೇಕು, ಅಂದರೆ ನಾರ್ಮಲ್ ಬೇಕು, ನಾರ್ಮಲ್ ಲೆನ್ಸ್ ಬೇಕು. ಹಾರಿಸಾಂಟಲಿ ಮಾತ್ರ ಅವನಿಗೆ ನಂಬರನ್ನು ಕೊಡಬೇಕು, ಹಾರಿಸಾಂಟಲಿ ಮಾತ್ರ ನಂಬರನ್ನು ಕೊಡಬೇಕು. ಹಾರಿಸಾಂಟಲಿ ನಂಬರ್ ನಮಗೆ ಯಾವಾಗ ಸಿಗುತ್ತೆ? 180 ಡಿಗ್ರೀಸ್ಗೆ ಹಾಕಿದ್ರೆ ಪವರು ಸಿಗುತ್ತಾ? ಯಾವ ಡೈರೆಕ್ಷನಲ್ಲಿ ಹಾಕಬೇಕು? 90 ಡಿಗ್ರೀಸ್ನಲ್ಲಿ ನೀವು ಹಾಕಿದಾಗ ಪವರ್ ಇಲ್ಲಿ ಹಾರಿಸಾಂಟಲ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡುತ್ತೆ. ಸೊ ಎಷ್ಟು ಉಳ್ಕೊಂತು? ಇಲ್ಲಿ +2 90 ಡಿಗ್ರೀಸ್ ಅಂತ ಹೇಳಿದಾಗ ಸೊ ಅವರಿಗೆ ಈ ಡೈರೆಕ್ಷನಲ್ಲಿ ಏನಾಯಿತು? ಪವರ್ ಆ್ಯಕ್ಟ್ ಮಾಡಲಿಕ್ಕೆ ಶುರು ಆಯಿತು, ಪವರ್ ಆ್ಯಕ್ಟ್ ಮಾಡಲಿಕ್ಕೆ ಆರಂಭ ಆಯಿತು. ಇಲ್ಲಿ ನಾರ್ಮಲ್ ಆಗೇ ಇರುತ್ತೆ. ಇದನ್ನು ಏನಂತ ಕರಿತೇವೆ? ಸಿಂಪಲ್ ಹೈಪರ್ಮೆಟ್ರೋಪಿಕ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಕರಿತೇವೆ. ಸ್ಪಷ್ಟ ಆಯ್ತಾ ಇಲ್ವಾ? ಓಕೆ, ಸಿಂಪಲ್ ಹೈಪರ್ಮೆಟ್ರೋಪಿಕ್ ಅಸ್ಟಿಗ್ಮ್ಯಾಟಿಸಮ್ ಅಂತ ಆಯಿತು. ಸೊ ಹಾಗೆಯೇ ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ, ಇದರ ವಿರುದ್ಧವಾದಂಥ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಈಗ ಹಾರಿಸಾಂಟಲ್ ಡೈರೆಕ್ಷನಲ್ಲಿ ಜಾಸ್ತಿ ಕರ್ವೇಚರ್ ಇದೆ. ಏನು? ಹಾರಿಸಾಂಟಲ್ ವರ್ಟಿಕಲ್ ಡೈರೆಕ್ಷನಲ್ಲಿ ಕರ್ವೇಚರ್ ಜಾಸ್ತಿ ಇದೆ. ಹಾರಿಸಾಂಟಲ್ ಸರ್ಫೇಸ್ನಲ್ಲಿ ನಾರ್ಮಲ್ ಆಗಿದೆ. ಹೇಗಿದೆ? ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿದ್ದಾಗ ಯಾವ ಥರ ಬರುತ್ತೆ? ಇಲ್ಲಿ ಬರೀತೇನೆ ನೋಡಿ. ನಾರ್ಮಲ್ ರಿಫ್ರಾಕ್ಷನ್ ಅಂತಂದರೆ 1 ಮೀಟರ್ ದೂರದಲ್ಲಿ ಇದ್ದಾಗ ಎಷ್ಟಿರುತ್ತೆ? ಎಷ್ಟರಲ್ಲಿ ನ್ಯೂಟ್ರಲೈಸ್ ಆಗುತ್ತೆ? +1ನಲ್ಲಿ ನ್ಯೂಟ್ರಲೈಸ್ ಆಗುತ್ತೆ. ಇದು ಕರ್ವೇಚರ್ ಇಲ್ಲಿ ಜಾಸ್ತಿ, ಅಂದರೆ ಕರ್ವೇಚರ್ ಇದು ಇಲ್ಲಿ ಕಾರ್ನಿಯಲ್ ಕರ್ವೇಚರ್ ಜಾಸ್ತಿ ಇದೆ, ಅಥವಾ ಅದರ ಡಯ ಜಾಸ್ತಿ ಇದೆ. ಕಾರ್ನಿಯಲ್ನ ಡಯ ಜಾಸ್ತಿ ಇದೆ. ಕಾರ್ನಿಯಲ್ ಡಯ ಸಾಮಾನ್ಯವಾಗಿ ಎಷ್ಟಿರುತ್ತೆ? 9 to 10 ಇರುತ್ತೆ. ಎಷ್ಟಿರುತ್ತೆ? 9 to 10 ಕಾರ್ನಿಯಲ್ ಕರ್ವೇಚರ್ ಇರುತ್ತೆ, ಬೇಸ್ ಕರ್ವ್ ಅಂತ ಹೇಳ್ತಾರೆ. ಸರಿ, ಇಲ್ಲಿ ಕರ್ವೇಚರ್ ಇಲ್ಲಿ ಜಾಸ್ತಿ ಬರ್ತಾ ಇದೆ, ಕಾರ್ನಿಯಲ್ ಕರ್ವೇಚರ್ ಜಾಸ್ತಿ ಇದೆ. ಇದು ಫ್ಲ್ಯಾಟ್ ಆಗಿದೆ, ಕರೆಕ್ಟ್ ಆಗಿದೆ. ಇದು ಇಲ್ಲಿ ಮಾತ್ರ ನಿಮಗೆ ಕರ್ವೇಚರ್ ಜಾಸ್ತಿ ಬರ್ತಾ ಇದೆ. ಇಲ್ಲಿ ಕರ್ವೇಚರ್ ಜಾಸ್ತಿ ಬಂತು ಅಂತ ಹೇಳಿದಾಗ ಅಲ್ಲಿ ನೋಡಿ ಕರ್ವೇಚರ್ ಕಮ್ಮಿ ಇದೆ, ಇಲ್ಲಿ ಕಮ್ಮಿ ಇದೆ, ಇಲ್ಲಿ ಕರ್ವೇಚರ್ ಜಾಸ್ತಿ ಇದೆ. ಕರ್ವೇಚರ್ ಜಾಸ್ತಿ ಇದೆ ಅಥವಾ ಡಯ ಜಾಸ್ತಿ ಇದೆ ಅಂತ ಹೇಳಿದಾಗ ಇಲ್ಲಿ ಕಾರ್ನಿಯಲ್ ಪವರ್ ಸಹ ಹೆಚ್ಚಿರುತ್ತೆ. ಅದನ್ನೀಗ ನಾವು ರೆಡ್ಯೂಸ್ ಮಾಡಬೇಕು. ಅಂದರೆ ಸಹಜವಾಗಿ ನಿಮಗೆ ರೆಟಿನೋಸ್ಕೋಪಿ ಮಾಡಬೇಕಾದ್ರೆ ಇಲ್ಲಿ -1 ಅಂತ ಬರ್ಬೋದು.
ಏನಂತ ಬರ್ಬೋದು, -1 ಅಂತ ಬರ್ಬೋದು. -1 ಅಂತ ಬಂದಾಗ ಸೊ ಇದರ ಪ್ರಕಾರ ನಾನು ಕ್ಯಾಲ್ಕುಲೇಷನನ್ನು ಮಾಡ್ತೇನೆ. ಎಷ್ಟು ಕಳಿಬೇಕು ನಾನು? -1 ಕಳಿಬೇಕು. -1 ಕಳೆದಾಗ ಏನಾಯಿತು, ಇದನ್ನು ಬೇರೆನೇ ಬರೀತೀನಿ. ಇಲ್ಲಿ -1 ಕಳೆದಾಗ ಏನಾಯಿತು, 0ಗೆ ಬಂತು. ಸೊ ಇಲ್ಲಿ -1 ಕಳೀತೀನಿ. -1 ಆ್ಯಂಡ್ -1 ಎರಡು ಲೈಕ್ ಟರ್ಮ್ಸ್ ಇದೆ. ಸೊ ಇಲ್ಲಿ ಇಟ್ ವಿಲ್ ಬಿಕಮ್ -2. 0 ಆ್ಯಂಡ್ -2 ಈ ಥರ ರಿಸಲ್ಟ್ಸ್ ಬಂತು. ಈ ಥರ ರಿಸಲ್ಟ್ಸ್ ಬಂದಾಗ ನಿಮ್ಮ ಏನಾಯಿತು, ಇದು ಈ ರಿಸಲ್ಟ್ ಏನು ತೋರಿಸುತ್ತೆ, ಹಾರಿಸಾಂಟಲ್ ನಾರ್ಮಲ್ ಆಗಿದೆ, ಏನು ಯಾವುದೇ ರೀತಿಯ ನಂಬರ್ ಬೇಡ. ಸೊ ಇಲ್ಲಿ ವರ್ಟಿಕಲಿ ಮಾತ್ರ ಪವರ್ ಬೇಕು. ವರ್ಟಿಕಲಿ ಪವರ್ ನಮಗೆ ಯಾವಾಗ ಸಿಗುತ್ತೆ, ನಾವು ಹಾರಿಸಾಂಟಲಿ ಆಕ್ಸಿಸನ್ನು ತೆಗೆದುಕೊಂಡಾಗ ಪವರ್ ಎಲ್ಲಿರ್ತದೆ, ವರ್ಟಿಕಲಿ ಪವರ್ ಸಿಗುತ್ತೆ. ಹಾಗಾಗಿ ನಾನು ಆಕ್ಸಿಸ್ ಯಾವುದು ಬರೀಬೇಕು, ಎಸ್ -2 180 ಡಿಗ್ರೀಸ್ ಅಂತ ಬಂತು. ರೈಟ್, ಏನು ಬಂತು, -2 180 ಡಿಗ್ರೀಸ್ ಅಂತ ಬಂತು. ಸೊ ಇದನ್ನು ನಾವು ಪ್ರಿಸ್ಕ್ರಿಪ್ಷನ್ ಆಗಿ ಕನ್ವರ್ಟ್ ಮಾಡ್ತೇವೆ. ಹೇಗೆ ಬರೆಯೋದು ಪ್ರಿಸ್ಕ್ರಿಪ್ಷನನ್ನು? ಹೇಗೆ ಬರೆಯೋದು, ಸ್ಪೆರಿಕಲ್ ಒಂದು ಸಿಲಿಂಡರ್, ಆಮೇಲೆ ಆಕ್ಸಿಸ್. ಸ್ಪೆರಿಕಲ್, ಸಿಲಿಂಡರ್ ಆ್ಯಂಡ್ ಆಕ್ಸಿಸ್. ರೈಟ್, ಇದು ರೈಟ್ ಆಗಿದೆ. ಇದು ಲೆಫ್ಟ್ ಆಗಿದೆ. again same spherical, cylinder and axis. Spherical, cylinder and axis. ಸೊ ಇಲ್ಲಿ ಸ್ಪೆರಿಕಲ್ ಏನಾದರೂ ಬಂತ ನಮಗೆ ಇಲ್ಲ. ಹಾಗಾಗಿ ಇಲ್ಲಿ ಏನು ಬರೀಬೇಕು, ಪ್ಲಾನೋ. ಏನಂತ ಬರೀಬೇಕು, ಪ್ಲಾನೋ. ಸೊ ರೈಟ್ ಐ ಎಷ್ಟು ಬಂತಿದ್ದು, -2 ಸಿಲಿಂಡರ್. ಎಷ್ಟು, -2 ಸಿಲಿಂಡರ್. ಸಿಲಿಂಡರ್ ಇರೋ ಜಾಗದಲ್ಲಿ -2, ಆಕ್ಸಿಸ್ ಇರೋ ಜಾಗದಲ್ಲಿ 180 ಡಿಗ್ರೀಸ್. ಸೊ ಇಲ್ಲಿ ಈಗ ರೈಟ್ ಆ್ಯಂಡ್ ಲೆಫ್ಟ್ ಅಂತ ತಗೊಳ್ಳೋಣ. ಸೊ ಇಲ್ಲೇನಾಯಿತು, ಸ್ಪೆರಿಕಲ್ ಎಷ್ಟು, ಪ್ಲಾನೋ. ಹಾಂ, ಸಿಲಿಂಡರಿಕಲ್ ನಂಬರ್ ಎಷ್ಟು, +2, ಆಕ್ಸಿಸ್ ಎಷ್ಟು, 90 ಡಿಗ್ರೀಸ್. ಆಕ್ಸಿಸ್ 90 ಡಿಗ್ರೀಸ್. ಇದು ಈ ರೀತಿಯಾಗಿ ಪ್ರಿಸ್ಕ್ರಿಪ್ಷನ್ಸ್ ಬರುತ್ತೆ. ಸೊ ಸ್ಪಷ್ಟ ಆಯ್ತಾ? ರೈಟ್.